ಇವತ್ತು ಕಡೆ ಕಾರ್ತಿಕ್ ಆಗಿರೋದ್ರಿಂದ ಎಲ್ಲೆಲ್ಲಿ ಹೋಗಿದ್ದೋ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಆಫ್ ಮಂಡೇ ಮಿನಿ ವ್ಲಾಗ್. ನಾನು ಡೈಲಿ ಎದ್ದ ತಕ್ಷಣ ನಮ್ಮ ಮಮ್ಮಿ ಮುಖ ನೋಡ್ತಿದ್ದಳು. ಇವತ್ತು ದೇವ್ರ ಮನೆ ಅಟ್ರಾಕ್ಟ್ ಆಯಿತು. ಯಾಕೆ ಅಂದರೆ ಇವತ್ತು ದೀಪ ಉರಿತಿತ್ತು. ಸೊ ಇವತ್ತು ಕಡೆ ಕಾರ್ತಿಕ್ ಆಗಿರೋದ್ರಿಂದ ನಮ್ಮ ಮನೇಲಿ ಒಂಥರ ಫ್ರೆಶ್ ಮೈಂಡ್ ಇತ್ತು. ಸೊ ದೇವ್ರಿಗೆ ಪೂಜೆ ಮಾಡ್ತೀನೋ ಏನೋ ಅದು ಸೆಕೆಂಡ್ರಿ, ಬಟ್ ಆದರೆ ನಮ್ಮ ತಾಯಿಗೆ ಮಾತ್ರ ಪೂಜೆ ಮಾಡಲೇಬೇಕು, ಅವ್ರ ಹತ್ರ ಆಶೀರ್ವಾದ ತಗೊಳ್ಳೇಬೇಕು. ನಮ್ಮ ತಾಯಿ ಹತ್ರ ಆಶೀರ್ವಾದನ ತೊಗೊಂಡಾಯ್ತು. ಪೂಜೆ ಎಲ್ಲ ಆದಮೇಲೆ ನಮ್ಮ ಡ್ಯಾಡಿ ಈ ಕಡೆ ಮಾದೇಶ್ವರನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡ್ಬಂದರು. ಸೊ ಆ ಕಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡಾಯಿತು. ಸೊ ನಮ್ಮ ಅಕ್ಕರೆಲ್ಲ ಮನೆಗೆ ಬಂದಿದ್ದರು. ಈ ಮನೆಗೆ ಬಂದು ಎಷ್ಟು ವರ್ಷ ಆಗಿತ್ತು ಅಂದರೆ 1 ಇಯರ್ ಆಗಿತ್ತು, ಎಲ್ಲರೂ ಜೊತೆಗೆ ಸೇರಿ ಒಟ್ಟಿಗೆ ಸೇರಿ. ಸೊ ಇವತ್ತು ಫ್ಯಾಮಿಲಿ ಎಲ್ಲ ಒಂದೇ ತಾವಿದೆ. ಸ್ವರ್ಗವೇ ನಾಚುವ ಹಾಗಿದೆ, ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಒಟ್ಟಿನಲ್ಲಿ ಏನೇ ಹೇಳಿ, ನಮ್ಮ ಹಳ್ಳಿ ಕಡೆ ಫ್ಯಾಮಿಲಿ ಎಲ್ಲ ಒಂದೇ ತಾವು ಸೇರಿದ್ರೇ ಅದರಲ್ಲಿರೋ ಖುಷಿನೇ ಬೇರೆ, ಅದರಲ್ಲಿರೋ ಮಜಾನೇ ಬೇರೆ. ನೇಚರೆಲ್ಲ ಎಂಜಾಯ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಲೈಫ್ ಅಂದರೆ. ಸಿಟಿಗಿಂತ ಹಳ್ಳಿ ಲೈಫ್ ಬೆಸ್ಟ್. ಬೆಳಕಿದೆ ಕಣ್ಣನು ಕೊಟ್ಟು, ಗಾಳಿಯ ಕೊಡಿಸಿದೆ ಸಸಿಯನ್ನು ನೆಟ್ಟು, ಎತ್ತರ ಬೆಳೆದರು ತಗ್ಗಿಯ ನಡೆದೆ ಕನ್ನಡ ತಾಯಿಗೆ ನೀ ಸಂಪತ್ತು. 4 ಜನ ಹೋದರೆ 100 ಜನ ತಡೆವೆ, ರಾಜಕುಮಾರನಿಗೆ ಸೈನ್ಯದ ಬರವೆ, ಜನಗಳ ಒಪ್ಪುಗೆ ದೇವರ ಮೆಚ್ಚುಗೆ, ಎರಡೂ ನಿನ್ನದೆ ಪ್ರೀತಿಯ. ಈ ಕಡೆ ನಮ್ಮ ದೊಡ್ಡಮ್ಮ ಈ ಥರ ತಿಂತಾರೋದು ನೋಡಿದ್ರೆ ನನಗೆ ಯಾವ ಡೈಲಾಗ್ ನೆನಪಾಗೋದು ಗೊತ್ತಾ? ಹೇಳ್ತೀನಿ ರೀ. ಅದಕ್ಕಿಂತ ಮುಂಚೆಗೆ ಅಣ್ಣ ಈ ವಿಡಿಯೋ ನೋಡಿದ್ರೆ ಮಾತ್ರ ನೀನು ಭಯಕ್ಕೆ ಹೋಗ್ಬೇಡ, ಯಾಕೆ ಅಂದರೆ ಇದು ತಮಾಷೆಗೆ ಮಾಡ್ತಿರೋ ವಿಡಿಯೋ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ಈ ಕಡೆ ನಮ್ಮ ಕುಳ್ಳಿಯಕ್ಕ ಏನೋ ತಿಂತವ್ರಲ್ಲ ಅಂತ ಕೇಳಿದ್ರೆ ಇದು ಯಾವ ಹಣ್ಣು ಅಂತ ಅವ್ರಿಗೂ ಗೊತ್ತಿಲ್ಲ ಸರಿಯಾಗಿ, ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೇನೋ ಗಣಗಳು ಸಮಥಿಂಗ್ ಏನೋ ಗಣಗ್ಲಣ್ಣು ಗಣಗ್ಲಣ್ಣ ಆಗಿದ್ರೆ ನಾವು ವಯಸ್ಸು ವಿಡಿಯೋ ಮಾಡ್ತಿದ್ರೆ ಯಾರು ಕಮೆಂಟ್ ಮಾಡಿ ಇದು ಯಾವ ಹಣ್ಣು ಅಂತ. ಕರೆಕ್ಟ್, ಯಾವ ಹಣ್ಣು ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಬಟ್ ಹಣ್ಣು ಚೆನ್ನಾಗೈತೆ ಕಮೆಂಟ್ ಮಾಡಿ. ಈ ಕಡೆ ನಮ್ಮ ದೊಡ್ಡಮ್ಮ ನವಿಲ್ಗಿರಿ ಎತ್ಕೊಬಂದು ಮಡಗಿತಲ್ಲ ಅಂತ ಅಂದ್ಬಿಟ್ಟು ನಾನು ಕೃಷ್ಣ ಆಗ್ಬಿಟ್ಟೆ ರಾಧೆ ಆಗಕ್ಕೆ ಮುಂಚೆನೆ. ಸೊ ಆಯಿತು, ಇದೆಲ್ಲ ಮುಗಿಸ್ಕೊಂಡು ನಾವು ಹೋದು ಶಾಪ್ ಕಡೆಗೆ. ಇವತ್ತು ಶಾಪ್ ಕಡೆ ಹೋಗಿರಲಿಲ್ಲ. ಸಾಯ್ತೀವಿ ಬದುಕ್ತೀವೋ ಅಂತ ಗೊತ್ತಿರಲಿಲ್ಲ, ಯಾಕೆಂದರೆ ನಮ್ಮ ಅಕ್ಕ ಓಡಿಸೋದು ಹೆಂಗೆ ಓಡಿಸ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಹೆಂಗೋ ತಲುಪ್ತು ಅಂದ್ಬಿಟ್ಟು ಖುಷಿ ಆಯಿತು, ಬದುಕಿದ್ದೀವಿ ಅಂತಲೂ ಖುಷಿ ಆಯಿತು. ಸೊ ಶಾಪ್ಗೆ ಹೋದ ತಕ್ಷಣ 3 ಡೇಸ್ ಬ್ಯಾಕ್ ಬುಕ್ ಮಾಡಿರೋ ಪಾರ್ಸಲ್ ಬಂದಿತ್ತು. ಇದು ಹೇಗೆ ಅನಿಸುತ್ತೆ ಹೆಂಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.